जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। स्वस्तिस्तु सदां अशेष सन्मंगलानि भवन्तु। ಪವಿತ್ರವಾದ ಪ್ರೋಷ್ಠಪದೆಯ ಕಾಲ, ಭಾದ್ರಪದ ಮಾಸ. ಭಾದ್ರಪದ ಮಾಸದಲ್ಲಿ ಧರ್ಮವನ್ನು ಆಚರಣೆ ಮಾಡುವುದಕ್ಕೆ ಪ್ರಶಸ್ತವಾದ, ಯೋಗ್ಯವಾದ, ಅನುಕೂಲಕರವಾದ ವಾತಾವರಣ ನಿರ್ಮಾಣ ಆಗಿರುತ್ತದೆ. ಬೇಸಿಗೆ ಅಂತಂದರೆ ನೀರಿನ ಅಭಾವ. ಇಲ್ಲಿ ಅಭಾವ ಅನ್ನುವುದಕ್ಕೆ ದೃಷ್ಟಾಂತ ಬೇಸಿಗೆ. ನೀರು ಸಿಗೋದಿಲ್ಲ, ಅದು ಇಲ್ಲ, ಇದು ಇಲ್ಲ, 108 ಅಭಾವಗಳೆಲ್ಲ ಇರುತ್ತವೆ. ಆದರೆ ಈಗ ಭಾದ್ರಪದ ಮಾಸದಲ್ಲಿ ಪ್ರಕೃತಿ ಪ್ರಸನ್ನವಾಗಿರುತ್ತದೆ. ಮಳೆ ಬೆಳೆಗಳೆಲ್ಲ ಸಾಕಷ್ಟು ಅನುಕೂಲವಾಗಿರುತ್ತದೆ. ಎಲ್ಲ ಪಶು ಪಕ್ಷಿಗಳು, ಪ್ರಾಣಿಗಳು, ಜೀವರು, ರೈತರು ಎಲ್ಲರಿಗೂ ಸಂತೋಷವಾಗಿ ಇರುವಂತಹ ಕಾಲ ಇದು. ಇಂತಹ ಸಂದರ್ಭದಲ್ಲಿ ಧರ್ಮವನ್ನು ವಿಶೇಷವಾಗಿ ಆಚರಣೆಯನ್ನು ಮಾಡಬೇಕು ಅಂತ ಭಾದ್ರಪದ ಮಾಸ ಮಹಾತ್ಮ್ಯದಲ್ಲಿ ಹೇಳ್ತಾರೆ. ಹೆಚ್ಚು ಶ್ರಮ ಪಡಬೇಕಿಲ್ಲ, ಎಲ್ಲ ರೀತಿಯ ಅನುಕೂಲತೆಗಳು ಇರುತ್ತವೆ ಅಂತ. ಇಂತಹ ಕಾಲದಲ್ಲಿ ಭಾದ್ರಪದ ಮಾಸದ ಶುಕ್ಲ ಪಕ್ಷವನ್ನ ಅದು ದೇವತೆಗಳ ಆರಾಧನೆಗಳಿಗಾಗಿ ಅಂತ ಇಟ್ಟಿದ್ದಾರೆ. ಕೃಷ್ಣ ಪಕ್ಷವನ್ನ ಪಿತೃಗಳ ಆರಾಧನೆಗಾಗಿ ಅಂತ. ಇಂತಹ ದೇವತಾರಾಧನಾ ಕಾಲದಲ್ಲಿ ಭಾಗವತದ ಶ್ರವಣವನ್ನ ಆಚರಣೆ ಮಾಡಬೇಕು ಅನ್ನುವ ವಿಶೇಷ ವಿಧಾನವನ್ನ ಶಾಸ್ತ್ರ ಮಾಡಿದೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ 2ನೆಯ ವಾರ ಅದು ಪರೀಕ್ಷಿತ ಭಾಗವತವನ್ನ ಕೇಳಿದಂತಹ ಕಾಲ, ಶುಕಾಚಾರ್ಯರು ಉಪದೇಶ ಮಾಡಿದಂತಹ ಕಾಲವದು ಅಂತ ಹೇಳುವ ಪದ್ಧತಿ ಇದೆ, ನಿಯಮ ಇದೆ. ಪದ್ಮಪುರಾಣದಲ್ಲಿ ಅದರ ಬಗ್ಗೆ ಹೇಳುತ್ತಾರೆ. ಇಂತಹ ಪ್ರಶಸ್ತವಾದ ಭಾಗವತ ಈಗ ಕೇಳಬೇಕು ಅಂತೇನಲ್ಲ, ಈಗಂತೂ ವಿಶೇಷವಾಗಿ ಕೇಳಬೇಕಾದದ್ದು. ಎಲ್ಲ ಕಾಲಕ್ಕೂ ಅದರ ಸಂಪರ್ಕ ಸಂಬಂಧ ನಮಗೆ ಇದ್ದೇ ಇದೆ. ಇಂತಹ ಕಾಲದಲ್ಲಿ ಭಾಗವತದ ಶ್ರವಣ ಅತ್ಯಂತ ಉತ್ಸಾಹದಿಂದ, ಎಲ್ಲ ಹರಿವಾಯು ಗುರುಗಳ ಅನುಗ್ರಹದಿಂದ ಭಾಗವತವನ್ನು ಶ್ರವಣವನ್ನು ಮಾಡುವುದು. ಯಾವುದೇ ಮಾಸ ಧರ್ಮಗಳನ್ನು ಆಚರಣೆ ಮಾಡಿದರೂ ಮುಖ್ಯವಾಗಿ ಅದೆಲ್ಲದರ ಮೇಲೆ ಭಾಗವತ ಕೇಳ್ರಿ ಅನ್ನುವ ಮಾತನ್ನು ಹೇಳ್ತಾರೆ. ಅಂದರೆ ದೇವರ ಕಥೆ ಕೇಳುವುದಕ್ಕೆ ಅನುಕೂಲಕರವಾದ ವಾತಾವರಣ ಉಂಟಾಗಲಿ ಎನ್ನುವುದಕ್ಕಾಗಿ ಉಳಿದ ಧರ್ಮಾಚರಣೆಗಳನ್ನ ಹೇಳಿರುತ್ತಾರೆ. ಸ್ನಾನ ಮಾಡ್ರಿ, ದೀಪ ಹಚ್ಚಿರಿ, ದೀಪ ಕೊಡ್ರಿ, ಪ್ರದಕ್ಷಿಣೆ ಮಾಡ್ರಿ, ಏನೇನು ಅನೇಕ ರೀತಿಯ ನೀತಿಗಳನ್ನೆಲ್ಲ ಹೇಳ್ತಾರೆ ಮಾಸ ಧರ್ಮಗಳಲ್ಲಿ. ಅದೆಲ್ಲ ನಮಗೆ ಒಂದು ರೀತಿ ಮನಸ್ಸನ್ನ ಶುದ್ಧ ಮಾಡಿ ತಯಾರಿ ಮಾಡಿ ಕೊಡುತ್ತದೆ. ಧರ್ಮಾಚರಣೆಯನ್ನು ಮಾಡುವುದು ತತ್ವಜ್ಞಾನವನ್ನು ಕೇಳುವುದಕ್ಕೆ ಅನುಕೂಲಕರವಾದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡುತ್ತದೆ. ಆ ಮೂಲಕವಾಗಿ ನಂತರ ನಾವು ಶುದ್ಧವಾದ ತತ್ವಜ್ಞಾನವನ್ನು ಪಡೆಯುವಂಥದ್ದು. ಭಾಗವತದ ಬಗ್ಗೆ ಬೇಕಾದಷ್ಟು ಮಹತ್ವದ ಮಾತುಗಳನ್ನು ಬೇರೆ ಬೇರೆ ಗ್ರಂಥಗಳಲ್ಲಿಯೂ ನಾವು ಕೇಳುತ್ತೇವೆ. ಒಂದಾದರೂ ಶ್ಲೋಕ, ಅರ್ಧವಾದರೂ ಶ್ಲೋಕ ಭಾಗವತದ್ದು ದಿನಕ್ಕೆ ಸ್ವಲ್ಪ ಆದರೂ ಅದರ ಸಂಬಂಧ ಇರಲಿ, ಅರ್ಥಾನುಸಂಧಾನವನ್ನು ಮಾಡಿರಿ ಅಂತನ್ನುವ ವಿಧಾನ ಇದೆ. ಭಾಗವತ ಅಂತಂದರೆ ಅದು ಪ್ರತ್ಯಕ್ಷ ಕೃಷ್ಣದೇವರು ಅಂತಾರೆ. ನಮ್ಮ ಎದುರಿಗೆ ಇರುವ ಕೃಷ್ಣನೇ ಭಾಗವತ. ಭಾಗವತದ ಮುಂದೆ ಕೂತಿದ್ದೇವೆ ಅಂದರೆ ಕೃಷ್ಣದೇವರ ಮುಂದೆ ಕೂತಂತೆ ನಮ್ಮ ಭಾವನೆ ಇರಬೇಕು ಅಂತ. ಉಡುಪಿ ಕೃಷ್ಣನ ಮುಂದೆ ಕೂತಾಗ ಕೃಷ್ಣ ನಮ್ಮ ನೋಡ್ತಾನೆ, ನಾವು ಆತನ ನೋಡ್ತೇವೆ, ಪ್ರತಿಮೆಯನ್ನು ನೋಡ್ತೀವಿ. ಆದರೆ ಅವ ನಮ್ಮ ಜೊತೆಗೆ ಮಾತಾಡಿಸ್ತಾನೆ. ಆ ನಮ್ಮ ಜೊತೆ ಮಾತಾಡೋದು ಅಲ್ಲಿ ಗೊತ್ತಾಗುವುದಿಲ್ಲ, ಏನು ಮಾತಾಡಿದ ಅಂತ ಗೊತ್ತಾಗುವುದಿಲ್ಲ, ಏನು ಹೇಳಿದ ನಮಗೆ ಅಂತ ಗೊತ್ತಾಗುವುದಿಲ್ಲ. ಆದರೆ ಭಾಗವತದ ಮುಂದೆ ಕೂತಾಗ ದೇವರು ನಮ್ಮ ಜೊತೆಗೆ ಮಾತಾಡುತ್ತಾರೆ.
ನೋಡಪ್ಪ ಹೀಗಿರು, ಹೀಗಿರಬೇಡ, ಇದನ್ನ ಮಾಡು, ಇದನ್ನ ಮಾಡಬೇಡ ಅಂತ ತನಗೆ ಪ್ರಿಯವಾದದ್ದು ಏನೆಲ್ಲ ಇದೆ ಅದನ್ನೆಲ್ಲವನ್ನೂ ಭಾಗವತದ ಮೂಲಕವಾಗಿ ದೇವರು ಹೇಳ್ತಾನೆ. ಆ ಭಾಗವತವನ್ನ ಚೆನ್ನಾಗಿ ಶ್ರವಣವನ್ನ ಮಾಡಬೇಕು. ಭಕ್ತಿ ಪೂರ್ವಕವಾಗಿ ಎಲ್ಲ ಶಾಸ್ತ್ರದ ಪ್ರಮೇಯಗಳು ಕಥಾ ಮೂಲಕವಾಗಿ ಪ್ರತಿಪಾದನೆ ಮಾಡಲ್ಪಟ್ಟಂತಹ ಗ್ರಂಥ ಇದು. ಪುರಾಣ ರಾಜ 18,000 ಗ್ರಂಥ ರೂಪವಾದಂತಹದ್ದು ಭಾಗವತ ಮಹಾಪುರಾಣ ಅಂತ ಇದರ ಪ್ರಶಂಸೆಯನ್ನ ಮಾಡಿದ್ದಾರೆ. ಇದರ ರಚನೆಯ ಹಿನ್ನೆಲೆಯಲ್ಲಿ ವೇದವ್ಯಾಸ ದೇವರು ಇರುವುದು. ಎಲ್ಲ ದೇವತೆಗಳ ಪ್ರಾರ್ಥನೆಯಂತೆ ದೇವರೇ ವ್ಯಾಸರೂಪದಿಂದ ಅವತರಿಸಿ ಮಾಡಿದ ಪುರಾಣಗಳಲ್ಲಿ ಇದು ಒಂದು ಅನ್ನುವುದಕ್ಕಿಂತ ಎಲ್ಲ ಪುರಾಣಗಳಲ್ಲೇ ಶ್ರೇಷ್ಠವಾದಂತಹ ಪುರಾಣ ಇದು ಅಂತ. ಸಾತ್ವಿಕ ಪುರಾಣಗಳು ಅಂತೆಲ್ಲ ಹೇಳ್ತಾರೆ, ರಾಜಸ ತಾಮಸ ಪುರಾಣಗಳು. ಆ ಸಾತ್ವಿಕ ಪುರಾಣಗಳಲ್ಲಿ 6 ಪುರಾಣಗಳಲ್ಲಿ ಇದು ಒಂದು. ಅಷ್ಟೇ ಅಲ್ಲ, ಉಳಿದ 6ಕ್ಕಿಂತಲೂ ಇದಕ್ಕೆ ಒಂದು ಹಿರಿಮೆ ಶ್ರೇಷ್ಠತೆ ಅಂತನ್ನುವುದು ಇದೆ. ಶ್ರೀಮದ್ ಆಚಾರ್ಯರು ಆನಂದ ತೀರ್ಥ ಭಗವತ್ಪಾದರು ಈ ಭಾಗವತಕ್ಕೇನೆ ವ್ಯಾಖ್ಯಾನವನ್ನ ಮಾಡಿದ್ದು. ಆ ನಂತರದಲ್ಲಿ ಬಂದ ಎಲ್ಲಾ ನಮ್ಮ ಪರಂಪರೆಯಲ್ಲಿನ ಮಹನೀಯರು, ವಿಜಯಧ್ವಜರು, ಯಾದವಾರ್ಯರು, ಸತ್ಯಧರ್ಮ ತೀರ್ಥರು, ಶ್ರೀನಿವಾಸ ತೀರ್ಥರು, ಶೆಟ್ಟಿ ಆಚಾರ್ಯರು, ಲಿಂಗೇರಿ ಆಚಾರ್ಯರು, ಐಶಿ ಆಚಾರ್ಯರು, ಇನ್ನ ಅನೇಕ ಮಹನೀಯರು ವ್ಯಾಖ್ಯಾನ ಮಾಡುವುದು ಭಾಗವತಕ್ಕಷ್ಟೇನೆ. ಇನ್ನಿತರ ಪುರಾಣಗಳಿಗೆ ವ್ಯಾಖ್ಯಾನ ಮಾಡಲಿಲ್ಲ, ಮಾಡಬಾರದು ಅಂತೇನು ಅರ್ಥ ಅಲ್ಲ. ಆದ್ರೆ ಅವರು ಎಲ್ಲರೂ ಮಾಡಿದ್ದು ಈ ಪುರಾಣಕ್ಕೆ ಅಂತಾರೆ. ಅದನ್ನ ನೋಡಿದರೂ ಸಹ ನಮಗೆ ಅರ್ಥ ಆಗ್ತದೆ, ಭಾಗವತ ಎಲ್ಲರಿಂದಲೂ ಮಾನಿತವಾದ ಅತ್ಯಂತ ಉತ್ಕೃಷ್ಟವಾದಂತಹ ಪುರಾಣ ಇದು ಅಂತ. ಆಮೇಲೆ ಭಾಗವತದ ಹಿಂದೆ ಏನೇನು ಲಿಸ್ಟ್ ಕೊಟ್ಟೆ, ವ್ಯಾಖ್ಯಾನಕಾರರ ಆಚಾರ್ಯರ ಮಾತುಗಳು, ಅವರ ಎಲ್ಲರ ಈ ಗ್ರಂಥದ ವ್ಯಾಖ್ಯಾನವನ್ನ ಈ ಮೂಲಕವಾಗಿ ನಾವು ದೇವರ ತತ್ವವನ್ನ ತಿಳಿದ್ವಿ ಅಂತಾದ್ರೆ ಉಳಿದ ಪುರಾಣಗಳನ್ನ ತಿಳಿದಂತೆಯೇ ಸರಿ. ಆ ಉಳಿದ ಪುರಾಣಗಳಿಗೆ ಮಾರ್ಗದರ್ಶನವನ್ನ ಆಚಾರ್ಯರು ಇಲ್ಲಿ ಮಾಡಿಯೇ ಇರುತ್ತಾರೆ. ಇದನ್ನ ಸರಿಯಾಗಿ ತಿಳ್ಕೊಂಡ್ವಿ ಅಂತಂದ್ರೆ ಎಲ್ಲವನ್ನು ತಿಳಿಯಲಿಕ್ಕೂ ಸಾಧ್ಯ. ಅಂತಹ ಶುದ್ಧವಾದ ಉದ್ಧಾರಕ್ಕೆ ಭಕ್ತಿ ಪ್ರಧಾನವಾಗಿಯೇ ಭಕ್ತಿಯನ್ನ ಜನರಲ್ಲಿ ಹುಟ್ಟಿಸಬೇಕು ಅಂತನ್ನುವ ಉದ್ದೇಶದಿಂದಲೇ ರಚನೆ ಮಾಡಲ್ಪಟ್ಟಂತಹ ಕೃತಿ ಇದು. ಇದರ ಸಂಕ್ಷಿಪ್ತವಾದ ವಿವರಣೆಯನ್ನ, ಸಂಕ್ಷಿಪ್ತ ಅನ್ನುವುದು ವಿವರಣೆ ಅನ್ನುವುದು ವಿರುದ್ಧ ಅದು, ಆದರೂ ಮತ್ತೇನು ಬೇರೆ ದಾರಿ ಇಲ್ಲ, ಎರಡೂ ಅಲ್ಲೇಬೇಕು. ನಾನು 7-8 ದಿವಸಗಳಲ್ಲಿ 7 ಗಂಟೆಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾತ್ರ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇದು ಪಾರಾಯಣ ಮಾಡಿದ್ರೂ ಮುಗಿಯೋದಲ್ಲ, 7 ತಾಸಿನಲ್ಲಿ 7 ದಿವಸಗಳಲ್ಲಿ ಮುಗಿಯುವ ಗ್ರಂಥ ಅಲ್ಲ. ಆದರೂ ಯಥೋಚಿತವಾಗಿ ಚಿಂತನೆಯನ್ನು ಮಾಡೋಣ. ಆರಂಭದಲ್ಲಿ ವೇದವ್ಯಾಸ ದೇವರು ಮಂಗಲ ಶ್ಲೋಕವನ್ನು ಇಟ್ಟಿದ್ದಾರೆ. ಎಲ್ಲ ಗ್ರಂಥಗಳಲ್ಲಿನೂ ಮಂಗಲ ಮಾಡುವಂತೆ ಮಂಗಲಾಚರಣೆಯನ್ನು ಮಾಡುತ್ತಾರೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚ ಅರ್ಥೇಷ್ವಭಿಜ್ಞ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಪರಂ ಧೀಮಹಿ, ಪರಮಾತ್ಮನನ್ನ ನಾವು ಧ್ಯಾನ ಮಾಡಬೇಕು. ಆ ಪರಮಾತ್ಮ ಅಂತಂದ್ರೆ ಗುಣಪರಿಪೂರ್ಣ, ಅವನಲ್ಲಿ ಇಲ್ಲದೆ ಇರುವುದು ಇಲ್ಲೇ ಇಲ್ಲ. ಎಲ್ಲಾ ಗುಣಗಳು, ಅನಂತ ಗುಣಗಳು, ಒಂದೊಂದು ಗುಣಗಳು ಅನಂತವಾಗಿ ಆ ದೇವರಲ್ಲಿ ಇವೆ. ಅವನ ಅಷ್ಟೊಂದು ಗುಣ ಪರಿಪೂರ್ಣನಾಗಿದ್ದಾನೆ. ಅದು ಸಂಭಾವಿತ, ಸಾಧ್ಯತೆ ಇದೆ. ಅದು ನಮ್ಮಲ್ಲಿ ಸಾಧ್ಯತೆ ಇಲ್ಲ, ನಮ್ಮಲ್ಲಿ ಸಂಭಾವಿತ ಅಲ್ಲ. ಅದು ದೇವರಲ್ಲಿ ಯಾಕೆ ಸಂಭಾವಿತ ಅದು ಅಂತಂದ್ರೆ ಅವನ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇವುಗಳನ್ನ ಎಲ್ಲವನ್ನೂ ಜಗತ್ತಿಗೆ ಮಾಡ್ತಾನೆ. ಹಾಗಾಗಿ ಅವನಿಗೆ ಅದು ಸಾಧ್ಯತೆ ಇದೆ. ಗುಣ ಪರಿಪೂರ್ಣ ಅಂತನ್ನುವುದು ದೇವರಲ್ಲಿ ಸಾಧ್ಯತೆ ಇದೆ. ಇಂತಹ ದೇವರನ್ನ ನಾವು ತಿಳಿಬೇಕು ಅಂತ ಇದ್ರೆ
ವೇದ ಉಪನಿಷತ್ತು ಪುರಾಣಗಳಿಂದಲೇ ತಿಳ್ಕೊಳ್ಬೇಕು. ಬೇರೆ ಗ್ರಂಥಗಳಿಂದ ದೇವರ ಪರಿಚಯ ಆಗೋದಿಲ್ಲ. ದೇವರ ಬಗ್ಗೆ ತಿಳಿಬೇಕು ಅಂದ್ರೆ ವೇದೋಪನಿಷತ್ತುಗಳನ್ನೇ ಅಧ್ಯಯನ ಮಾಡಬೇಕು. ಆ ವೇದೋಪನಿಷತ್ತುಗಳು ಸಹ ಅವು ಒಂದೇ ರೀತಿ ಇಲ್ಲ. ಒಂದೇ ರೀತಿ ಇಲ್ಲ ಅಂತಂದ್ರೆ ಅದನ್ನ ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ನಮಗೆ ಇಲ್ಲ ಅಂತ ಅರ್ಥ. ಅದನ್ನ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅನ್ನುವುದಾಗಿ ಶ್ರೀಮದಾಚಾರ್ಯರು ವೇದವ್ಯಾಸ ದೇವರು ತೋರಿಸಿಕೊಟ್ಟಿದ್ದಾರೆ, ಬ್ರಹ್ಮಸೂತ್ರಗಳಲ್ಲಿ ಹೇಳಿದ್ದಾರೆ. ಆ ವೇದವ್ಯಾಸ ದೇವರು ಹೇಳಿಕೊಟ್ಟ ಮಾರ್ಗದಲ್ಲಿ ವೇದ ಉಪನಿಷತ್ತುಗಳನ್ನು ನಾವು ಅಧ್ಯಯನ ಮಾಡಿದ್ದೀವಿ ಅಂತಾದರೆ ಭಾಗವತವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ, ವೇದ ಉಪನಿಷತ್ತುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಅವುಗಳ ಮೂಲಕವಾಗಿ ದೇವರನ್ನ ನಾವು ಏನು ಅಂತ ಪರಿಚಯ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಈ ರೀತಿ ಆ ದೇವರನ್ನ ನಾವು ಅರ್ಥ ಮಾಡಿಕೊಳ್ಳುವ ದಾರಿ ಏನು ಅಂತ ತಿಳಿದು, ಆ ದೇವರು ನಮ್ಮನ್ನು ಎಲ್ಲರನ್ನೂ ಜಗತ್ತನ್ನು ಸೃಷ್ಟಿ ಮಾಡಿದ. ಅವನ ಜ್ಞಾನ ಎಷ್ಟರ ಮಟ್ಟಿಗೆ ಇದೆ? ಅಪಾರವಾದ ಜ್ಞಾನ ಆ ದೇವರದ್ದು, ಅನಂತವಾದ ಜ್ಞಾನ. ಒಂದು ಪದಾರ್ಥವನ್ನ ನಿರ್ಮಾಣ ಮಾಡಬೇಕಾದ್ರೆ ಎಷ್ಟು ಜ್ಞಾನ ಇರಬೇಕು? ಅಂಥದ್ದು ಅನಂತವಾದ, ಒಬ್ಬರಿದ್ದಂತೆ ಇನ್ನೊಬ್ಬರು ಇಲ್ಲ. ಇಷ್ಟು ಚಿತ್ರ ವಿಚಿತ್ರವಾದಂತಹ ಜಗತ್ತನ್ನ ನಿರ್ಮಾಣ ಮಾಡಬೇಕಾದ್ರೆ ದೇವರಿಗೆ ಅಪಾರವಾದ ಜ್ಞಾನ ಇರಲೇಬೇಕು. ಅವನು ಸರ್ವಜ್ಞನಾಗಿದ್ದಾನೆ. ಸರ್ವಜ್ಞನಾಗಿದ್ದಾನೆ ಮಾತ್ರ ಅಲ್ಲ, ಅವನು ಮಾಡುವ ಪ್ರತಿಯೊಂದು ಕಾರ್ಯವೂ ಸ್ವತಂತ್ರವಾಗಿ ಮಾಡ್ತಾನೆ. ನಾವೇನಾದರೂ ಮಾಡಬೇಕು ಅಂದ್ರೆ ಇನ್ನೊಬ್ಬರನ್ನ ಕೇಳೇ ಮಾಡಬೇಕು. ಮಾಡೋಣ ಬೇಡ, ಹೂ ಅಂದ್ರೆ ಮಾಡಬೇಕು, ಇಲ್ಲ ಅಂದ್ರೆ ಇಲ್ಲ. ಇದು ನಮ್ಮ ಪರಿಸ್ಥಿತಿ. ಆದರೆ ದೇವರು ಯಾರನ್ನ ಕೇಳಬೇಕಿಲ್ಲ. ನಾನು ಸೃಷ್ಟಿ ಮಾಡಲೇನಪ್ಪ, ಬೇಡ ಅಂದ್ರೆ ನಿಲ್ಲಿಸುವಂತೆ ಇಲ್ಲ. ಅವನಿಗೆ ಏನು ಮನಸ್ಸಿಗೆ ಬರ್ತದೋ ಅದನ್ನು ಮಾಡುತ್ತಾನೆ. ದೇವರು ತನ್ನ ಮನಸ್ಸಿಗೆ ಬಂದದ್ದನ್ನ ಮಾಡ್ತಾನೆ ಅಂತಾದರೂ ಕೂಡ ಕರ್ಮಾದಿಗಳನ್ನ ಇಟ್ಟುಕೊಂಡು ಜಗತ್ತಿನ ನಿರ್ಮಾಣಾದಿಗಳನ್ನ ಮಾಡ್ತಾನೆ. ಇಂತಹ ದೇವರು ಇವನನ್ನ ಪೂರ್ಣವಾಗಿ ತಿಳಿಯುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆ ದೇವರು ಬ್ರಹ್ಮದೇವರಿಗೂ ಸಹ ವೇದ ಉಪನಿಷತ್ತುಗಳನ್ನ ಉಪದೇಶವನ್ನ ಮಾಡಿ ಉದ್ಧತನಾಗಲಿ ಅಂತ ಅನುಗ್ರಹಿಸಿದವರು. 3 ಪ್ರಕಾರದ ಸೃಷ್ಟಿಯನ್ನ ದೇವರು ಮಾಡುತ್ತಾನೆ. ಜೀವನ ಸೃಷ್ಟಿ, ಜಡದ ಸೃಷ್ಟಿ, ಈಶನ ಸೃಷ್ಟಿ. ಈಶ, ಜೀವ, ಜಡ. ಆ 3 ಅಂದ್ರೆ ರಾಮಕೃಷ್ಣಾದಿ ಅವತಾರಗಳನ್ನ ದೇವರು ಮಾಡ್ತಾನಲ್ಲ, ಅದು ಈಶ್ವರ ಸೃಷ್ಟಿ. ಅದು ನಮಗೆ ಜೀವರಿಗೆ ಶರೀರದ ಸಂಬಂಧ, ಈ ಏನು ಶರೀರ ಇದೆ ಇದನ್ನ ಕೊಡುವುದೇ ಜೀವನ ಸೃಷ್ಟಿ ಅಂತಾರೆ. ಇನ್ನ ಜಡದ ಸೃಷ್ಟಿ ಅಂದ್ರೆ ವಿಕಾರ ಮಾಡ್ತಾ ಹೋಗುವುದು, ಒಂದಿದ್ದದ್ದನ್ನು ಇನ್ನೊಂದು ರೀತಿಯಲ್ಲಿ ವಿಕಾರವನ್ನ ಮಾಡ್ತಾ ಹೋಗುವುದು. ಇದನ್ನ ಜಡದ ಸೃಷ್ಟಿ ಅಂತ ಕರೀತಾರೆ. ಹೀಗೆ 3 ಪ್ರಕಾರದ ಸೃಷ್ಟಿಯನ್ನ ದೇವರೇನು ಮಾಡುತ್ತಾನೆ. ಇದರಿಂದ ಅವನಿಗೆ ಏನೂ ಲಾಭ ಇಲ್ಲ, ಏನೂ ಪ್ರಯೋಜನ ಇಲ್ಲ. ಆದರೆ ನಮಗೆ ಜೀವರಿಗೆ ಪ್ರಯೋಜನ ಇದೆ. ಇಷ್ಟೆಲ್ಲ ಜಗತ್ತು ನಿರ್ಮಾಣ ಮಾಡಿದ, ನೀರು ಸೃಷ್ಟಿ ಮಾಡಿದ, ಭೂಮಿ ಸೃಷ್ಟಿ ಮಾಡಿದ, ಇದರಿಂದ ದೇವರಿಗೇನಾಗಬೇಕಿಲ್ಲ? ದೇವರಿಗೇನಾಗಬೇಕಿಲ್ಲ. ನಮಗೆ ಇದರಿಂದ ಲಾಭ ಇದೆ ಎನ್ನುವುದಕ್ಕಾಗಿ ದೇವರು ಜಗತ್ತನ್ನ ಎಲ್ಲ ವಿಧವಾದ ಸೃಷ್ಟಿಯನ್ನ ಮಾಡಿ ತೋರಿಸ್ತಾನೆ. ಇಂತಹ ದೇವರು ನಿರ್ದೋಷಿ. ಸಾಮಾನ್ಯ ಎಲ್ಲಾದರೂ ಯಾರನ್ನಾದರೂ ನೋಡಿದರೆ ಬೇಕಾದಷ್ಟು ಒಳ್ಳೆ ಗುಣ ಇದೆ ರೀ, ಆದರೂ ಸ್ವಲ್ಪ ದೋಷ ಇದೆ ಅಂತಾನೆ ನೋಡ್ತೀವಿ. ಆದರೆ ದೇವರಲ್ಲಿ ಹಾಗಿಲ್ಲ. ಒಂದೂ ದೋಷ ಇಲ್ಲದೆ ಕೇವಲ ಗುಣವುಳ್ಳವನು ಅಂತಂದ್ರೆ ಆ ವ್ಯಕ್ತಿ ಒಬ್ಬನೇ. ಇಂತಹ ಗುಣ ಪರಿಪೂರ್ಣನಾದ ಉತ್ತಮವಾದ ಜ್ಞಾನಾನಂದ ಸ್ವರೂಪನಾದ ದೇವರನ್ನ ನಾವೆಲ್ಲರೂ ಅವಶ್ಯವಾಗಿ ಧ್ಯಾನವನ್ನ ಮಾಡಬೇಕು ಅನ್ನುವ ಸಂಕ್ಷಿಪ್ತವಾದ ಅಭಿಪ್ರಾಯವನ್ನ ಮಂಗಲ ಶ್ಲೋಕದನ್ನ ತಿಳಿದು ಮುಂದಕ್ಕೆ ಹೋಗೋಣ. ಈ ಭಾಗವತದಲ್ಲಿ ಏನ್ ಹೇಳ್ತಾರೆ ಅಂತ ಗೊತ್ತಾದರೆ, ನಮಗೆ ಬೇಕಾದದ್ದನ್ನ ಹೇಳ್ತಾರೆ ಅಂತ ಆದರೆ ಇರ್ಲಿಕ್ಕೆ ಬರ್ತದೆ, ಇಲ್ಲ ಅಂದ್ರೆ ಎದ್ದು ಹೋಗ್ಲಿಕ್ಕೆ ಬರ್ತದೆ. ಇಲ್ಲಿ ಏನ್ ಹೇಳ್ತೀರಿ ನೀವು? ಅದಕ್ಕೆ ಭಾಗವತ ಹೇಳಿತು, ಧರ್ಮ ಹೇಳ್ತೇವೆ. ಎಂತಹ ಧರ್ಮ ಹೇಳ್ತೀರಾ? ಪ್ರೋಜ್ಜಿತ ಕೈತವಃ, ಮೋಸ ಮಾಡಬಾರದ ಧರ್ಮವನ್ನ ಹೇಳ್ತೇವೆ, ಮೋಸ ಇಲ್ಲದ ಧರ್ಮವನ್ನ ಹೇಳ್ತೇವೆ. ಅಂದ್ರೆ ನಿಷ್ಕಾಮವಾದ ಧರ್ಮವನ್ನ ಹೇಳ್ತಾ ಇದ್ದೇವೆ.
ಅದು ಧರ್ಮ ಪ್ರೋಜ್ಜಿತ ಕೈತಮೋತ್ರ ಪರಮಃ ಅಂತ ಅದೊಂದು ಬೇರೆ ಹೇಳ್ತಾರೆ. ಪರಮಃ ಪರಮಃ ಅಂದ್ರೆ ಕೃಷ್ಣಾರ್ಪಣ ಪೂರ್ವಕವಾಗಿ ಮಾಡಬೇಕಾದ ಧರ್ಮ. ನಾನು ಮಾಡಿದ ಈ ಭಾಗವತ ಶ್ರವಣ ಎಂಬ ಕರ್ಮದಿಂದ ದೇವರು ಪ್ರೀತನಾಗಲಿ, ಈ ಪ್ರಕಾರವಾಗಿ ಮಾಡಬೇಕಾದ ಧರ್ಮವನ್ನ ನಾವು ಹೇಳ್ತೀವಿ. ಭಾಗವತದಲ್ಲಿ ಹೇಳೋದು ಇಂಥದ್ದೇ ಹೊರತು ನಾನು ಇಷ್ಟೊತ್ತು ಪುರಾಣ ಕೇಳಿದೆ ಅದಕ್ಕಾಗಿ ನನಗೆ ದುಡ್ಡು ಬರಲಿ ಇಂಥದ್ದೆಲ್ಲ ಹೇಳೋದಿಲ್ಲ ಅಂತ. ನಾನು ಭಾಗವತ ಪಾರಾಯಣ ಮಾಡಿದೆ ನನಗೆ ಇನ್ನೊಂದೇನೋ ಆಗಲಿ ಈ ಉದ್ದೇಶದಿಂದ ನಾವು ಭಾಗವತವನ್ನು ಹೇಳ್ತಾ ಇಲ್ಲ. ನಾವು ಭಾಗವತ ಓದಿದ್ದೇವೆ, ಪಾರಾಯಣ ಮಾಡಿದ್ದೇವೆ, ಶ್ರವಣ ಮಾಡಿದ್ದೇವೆ, ಪ್ರವಚನ ಮಾಡಿದ್ದೇವೆ, ಇದರಿಂದ ದೇವರು ಪ್ರೀತನಾಗಲಿ. ಪ್ರೀತನಾದ ಅಂತಂದ್ರೆ ನಾವು ಏನು ಅನ್ಕೊಂಡಿರ್ತೇವೋ ಅದಕ್ಕಿಂತ ಹೆಚ್ಚಿನದಾದ ಲಾಭ ಆಗ್ತದೆ. ಆದರೆ ಕೇಳಿಕ್ ಹೋಗ್ಬಾರ್ದಷ್ಟೇ. ತಾನಾಗಿಯೇ ದೇವರು ಬೇಕಾದ್ದನ್ನು ಕೊಡುವ ಸಿದ್ಧನಿದ್ದಾನೆ. 1000 ಕೈ ಇದೆ ದೇವರಿಗೆ ಕೊಡುವುದಕ್ಕೆ, ನಮಗಿರೋದು 2 ಕೈ ತಗೊಳ್ಳಿಕ್ಕೆ. ವಿಷ್ಣು ರಹಸ್ಯದಲ್ಲಿ ಆ ಮಾತನ್ನು ಹೇಳುತ್ತಾರೆ. ದೇವರೇನಾದರೂ ಕೊಡೋದಕ್ಕೆ ತಯಾರಾದರೆ ಅವನು 1000 ಕೈಯಿಂದ ಕೊಡ್ತಾನೋ, ನಿನಗೆ ತಗೊಳ್ಳಿಕ್ಕೆ 2 ಕೈ ಇರೋದು ಅಂತ. ಅದಕ್ಕೆ ಉಲ್ಟಾನೂ ಇದೆ. ಮತ್ತೆ ಕಿತ್ಕೊಳ್ಳಿಕ್ಕೆ ದೇವರು ತಯಾರಾದ ಅಂತಂದ್ರೆ 1000 ಕೈಯಿಂದ, ಹಿಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಇರೋದು 2 ಕೈ. ಎರಡಕ್ಕೂ ನಮ್ಮದು ಯೋಗ್ಯತೆ ಅಲ್ಪ ಇದೆ. ಹಾಗಾಗಿ ದೇವರೇ ನೀನು ಪ್ರೀತನಾಗುವಂತಿಷ್ಟಂದು ನಿನ್ನ ಮನಸ್ಸಿಗೆ ಏನು ಬರ್ತದೋ ಅದನ್ನು ಮಾಡಪ್ಪ ಅನ್ನುವುದೇ ಯೋಗ್ಯ. ನನಗೆ ಹಿತ ಯಾವುದೋ ಅದು ನಿನಗೆ ಗೊತ್ತಿದೆ, ಅದರಂತೆ ನೀನು ಮಾಡು. ಆ ರೀತಿಯ ಧರ್ಮಗಳನ್ನ ಇಲ್ಲಿ ಹೇಳ್ತೇವೆ ಭಾಗವತದಲ್ಲಿ. ದೇವರ ಬಗ್ಗೆ ಹೇಳ್ತೇವೆ. ಯಾರಿಗೆ ದೇವರ ಬಗ್ಗೆ ಆಸಕ್ತಿ ಇದೆ, ಯಾರಿಗೆ ಧರ್ಮವನ್ನ ತಿಳ್ಕೊಳ್ಬೇಕು ಅನ್ನುವ ಆಸಕ್ತಿ ಇದೆ, ಅವರು ಭಾಗವತವನ್ನ ಕೇಳಬಹುದು ಅಂತ. ಸರಿ, ಇದನ್ನ ಯಾರು ಹೇಳಬೇಕು, ಯಾರು ಕೇಳಬೇಕು? ಏನ್ ಹೇಳ್ತೀರಿ ಎಂದು ಗೊತ್ತಾಯ್ತು. ಹೇಳಬೇಕಾದವರು, ಕೇಳಬೇಕಾದವರು, ಭಾಗವತ ಅಧ್ಯಯನ ಮಾಡಬೇಕಾದವರು ಯಾರು ಅಂದಾಗ ಕೂಡ ಭಾಗವತವೇ ಹೇಳಿತು. ಸಜ್ಜನರು ಯಾರೋ ಅವರು ಭಾಗವತವನ್ನ ಹೇಳಬೇಕು, ಕೇಳಬೇಕು. ಯಾರಿಗೆ ಸಜ್ಜನರು? ಯಾರಿಗಾದರೂ ಹಡೆ ಮೇಲೆ ಬರೆದಿರ್ತದೇನು ಇವರು ಸಜ್ಜನರು, ಇವರು ದುರ್ಜನರು, ಇವರು ಭಾಗವತ ಓದಬೇಕು ಏನಿಲ್ಲ. ಅಲ್ಲಿ ಸಜ್ಜನರು ಅಂತಂದ್ರೆ ನಿರ್ಮತ್ಸರಾಣ ಅಂತಾರೆ. ಮಾತ್ಸರಿಯಾದ ದೋಷಗಳ ಯಾರಿಗೆ ಇಲ್ಲವೋ ಅವರನ್ನ ಸಜ್ಜನರು ಅಂತ ಕರೀತಾರೆ. ಮಾತ್ಸರ್ಯ ಇರಕೂಡದು. ಮತ್ತೊಬ್ಬರನ್ನ, ಮಹಾತ್ಮರನ್ನ, ಯೋಗ್ಯರನ್ನ ಕಂಡು ಸಂಕಟ ಪಡುವಂತಹ ದೋಷ ಇದೆಯಲ್ಲ, ಆ ದೋಷ ಇರಬಾರದು. ಇದೇ ರೀತಿ ಇನ್ನುಳಿದ ಮಾನಸಿಕವಾದ ದೋಷಗಳು ಇರಬಾರದು. ಶುದ್ಧವಾದ ಮನಸ್ಸನ್ನ ಯಾರು ಹೊಂದಿದ್ದಾರೆ, ನಿರ್ಮಲವಾದ ಮನಸ್ಸನ್ನ ಯಾರು ಪಡೆದಿದ್ದಾರೆ, ಅವರು ಸಜ್ಜನರು, ಅವರು ಭಾಗವತಕ್ಕೆ ಅರ್ಹರು. ಅವರು ಭಾಗವತ ಕೇಳಿದರೆ ಕೇಳಿದ ಜ್ಞಾನ ಉಳಿಯುತ್ತದೆ, ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಅನ್ನುವ ಮಾತನ್ನ ತಿಳಿಸ್ತಾರೆ. ಇಂತಹ ಭಾಗವತವನ್ನ ಸಜ್ಜನರು ಕೇಳಬೇಕು. ಧರ್ಮದ ಬಗ್ಗೆ, ದೇವರ ಬಗ್ಗೆ ಇಲ್ಲಿ ಹೇಳ್ತಾರೆ. ಇದರಿಂದ ಆಗುವ ದೊಡ್ಡ ಲಾಭ ಅಂತಂದ್ರೆ ದೇವರು ನಮ್ಮ ಹೃದಯದಲ್ಲಿ ದರ್ಶನ ಕೊಡ್ತಾನೆ. ನಮ್ಮ ಸಾಧನೆ ಪರಿಪೂರ್ಣ ಆದ ಮೇಲೆ ನಮ್ಮ ಮನಸ್ಸಿನಲ್ಲಿ ದೇವರು ದರ್ಶನ ಕೊಡುತ್ತಾರೆ. ಇದಕ್ಕಿಂತ ದೊಡ್ಡದು ಇನ್ನೇನು ಬೇಕು? ಗುಡಿಗಳಲ್ಲಿ, ಮಂದಿರಗಳಲ್ಲಿ ದೇವರ ಪ್ರತಿಮಾ ದರ್ಶನ ಮಾಡುವುದು ಭಾಗ್ಯ. ಅದು ಸಣ್ಣದಾದ ಭಾಗ್ಯ, ಪ್ರಾರಂಭದ ಭಾಗ್ಯ. ದೊಡ್ಡದಾದ ಭಾಗ್ಯ, ಕೊನೆ ಮಟ್ಟದ ಭಾಗ್ಯ ಅಂತಂದ್ರೆ ನಮ್ಮ ಹೃದಯದೊಳಗೆ ದೇವರು ದರ್ಶನವನ್ನ ಕೊಡುವುದು, ಅವನನ್ನ ನಮ್ಮ ಹೃದಯದಲ್ಲಿ ನೋಡುವುದು. ಆ ನೋಡುವ ಭಾಗ್ಯವನ್ನ ದೇವರು ಕೊಡುತ್ತಾನೆ. ಭಾಗ್ಯವನ್ನ ಅದು ಭಾಗವತವನ್ನು ಓದಿದಾಗ, ಕೇಳಿದಾಗ, ತಿಳಿದಾಗ ಕೊಡುತ್ತಾನೆ. ಇದು ಭಾಗವತ ಭಾಗ್ಯ. ಇದು ಏನೇನೋ ಭಾಗ್ಯ ಅಂತಾರೆ, ಅವೆಲ್ಲ ಏನ್ ಭಾಗ್ಯನೋ ಏನೋ ಗೊತ್ತಿಲ್ಲ. ಇದು ಭಾಗವತದ ಭಾಗ್ಯ, ಭಾಗವತರ ಭಾಗ್ಯ. ಇದು ದೇವರು ಹೃದಯದಲ್ಲಿ ದರ್ಶನವನ್ನು ಕೊಡುವುದು ಅಂತಾರೆ. ಈ ರೀತಿ ತಿಳಿಸಿಕೊಟ್ಟು ಭಾಗವತವೆಂಬಂತಹ ಹಣ್ಣು ಇದು ಅಂತಾರೆ. ಇದನ್ನ ಆಸ್ವಾದನ ಮಾಡ್ರಿ. ಭಾಗವತ ಎಂಬ ಹಣ್ಣಿನ ರಸವನ್ನ ಕುಡಿಯಿರಿ. ನಿಮಗೆ ಯಾವ ರೀತಿ ರಸ ಬೇಕೋ ಅದೆಲ್ಲ ಇದರಲ್ಲಿ ಇದೆ. ಶುಕಾಚಾರ್ಯರು ಹಿಂದೆ ಉಪದೇಶ ಮಾಡಿ ಅವರ ಉಪದೇಶದ ಪರಂಪರೆಯಲ್ಲಿ ಹರಿದು ಬಂದ ಜ್ಞಾನ ಪರಂಪರೆಯಲ್ಲಿ ಹರಿದು ಬರಬೇಕು. ನಿಂತ ನೀರಿನಂತೆ ಆಗಬಾರದು.
ನದಿಯಲ್ಲಿ ಹರಿಯುವ ನದಿಯಲ್ಲಿ ಸ್ನಾನ ಮಾಡಬೇಕು ನಿಂತ ನೀರಿಗಿಂತಲೂ. ಹಾಗೆ ಜ್ಞಾನ ಪರಂಪರೆ ಬಂದಿದೆ. ಈ ಭಾಗವತ ಎಂಬಂತಹ ಹಣ್ಣಿನ ರಸವನ್ನ ಪಾನ ಮಾಡ್ರಿ, ಅರ್ಥಾತ್ ಭಾಗವತವನ್ನ ಶ್ರವಣವನ್ನ ಮಾಡ್ರಿ ಅಂತ ವೇದವ್ಯಾಸ ದೇವರು ಹೇಳಿ, ಕೆಲವರು ಕೇಳಬಹುದು, ನೋಡ್ರಿ ಪುರಾಣನೇ ಯಾಕೆ ಕೇಳಬೇಕು ಅಂತೀರಿ, ದೇವರ ಕಥೆನೇ ಕೇಳಬೇಕು ಅಂತ ಯಾಕೆ, ನಮಗೇನು ದೇವರ ಅನುಗ್ರಹ ಆಗ್ಬೇಕು. ದೇವರ ಅನುಗ್ರಹಕ್ಕೆ ಬೇಕಾದಷ್ಟು ದಾರಿ ಇವೆ. ಹೋಮ ಹವನ ಮಾಡಿದರೂ ದೇವರ ಅನುಗ್ರಹ ಮಾಡ್ತಾನೆ. ನಿಮ್ಮ ಪುರಾಣಕ್ಕೆ ಯಾಕೆ ಬರಬೇಕು? ಒಂದು ವಾರ ಚಂದ ಹೋಮ ಮಾಡಿಬಿಟ್ರೆ ದೇವರು ನಮಗೆ ಬರೋದು ಅನುಗ್ರಹ ಮಾಡ್ತಾನೆ. ಅಥವಾ ಇನ್ನಿತರ ಬೇರೆ ಬೇರೆ ಧರ್ಮಗಳು ಕರ್ಮಗಳ ಎಲ್ಲ ಆಚರಣೆಗಳೆಲ್ಲ ಇವೆ, ಅದನ್ನು ಮಾಡಿನೂ ನಾವು ದೇವರನ್ನ ನೋಡ್ತೀವಿ ಅಂದಾಗ ಭಾಗವತ ಹೇಳಿತು ಹಾಗಿಲ್ಲ ಅಂತಾರೆ. ಉಳಿದದ್ದನ್ನ ಮಾಡಬೇಕು, ಧರ್ಮಗಳನ್ನ ಕರ್ಮಗಳನ್ನ ಮಾಡಬೇಕು, ಅದಕ್ಕೆ ಪ್ರಾಶಸ್ತ್ಯ ಬಹಳ ಕಡಿಮೆ ಇದೆ. ದೇವರ ಕಥೆ ಕೇಳುವುದಕ್ಕೆ ಪ್ರಾಶಸ್ತ್ಯ ಬಹಳ ಇದೆ. ಒಂದು ವೇಳೆ ಅಟ್ ಎ ಟೈಮ್ ಹೋಮನೂ ನಡೆದಿತ್ತು, ಪ್ರವಚನವೂ ನಡೆದಿತ್ತು ಅಂತಂದ್ರೆ ಹೋಮವನ್ನ ಸಂಕೋಚ ಮಾಡು, ಪ್ರವಚನವನ್ನ ಕೇಳು. ಜಪ ಮಾಡ್ತಿದ್ದಿ, ಪೂಜೆ ಮಾಡ್ತಿದ್ದೀಯಾ, ಹಾಗಾದ್ರೆ ಜಪವನ್ನ ಪೂಜೆಯನ್ನ ಕಡಿಮೆ ಮಾಡು, ಭಾಗವತವನ್ನ ಕೇಳು, ಪಾಠವನ್ನ ಕೇಳು. ಇದನ್ನ ಶಾಸ್ತ್ರ ಹೇಳ್ತದೆ. ಅಷ್ಟೊಂದು ಮಹತ್ವ ಇದೆ ದೇವರ ಕಥಾ ಶ್ರವಣವನ್ನ ಮಾಡುವುದಕ್ಕೆ. ಅದನ್ನ ತಿಳಿಸಿಕೊಳ್ತಾರೆ ಮುಂದಿನ ಭಾಗದಲ್ಲಿ, ಭಾಗವತದಲ್ಲಿ. ಕಥೆ ಮುಂದೆ ಹಾಗೆ ಹೊರಡುತ್ತದಲ್ಲ. ನೈಮಿಷಾರಣ್ಯದಲ್ಲಿ ಸುತಾಚಾರ್ಯರು ಬರ್ತಾರೆ. ಶೌನಕಾದಿಗಳು 1000 ವರ್ಷ ಮಾಡಬೇಕಾದ ಯಾಗವನ್ನ ಮಾಡ್ತಾ ಇದ್ರು. ಸಹಸ್ರ ಸಮಮಾಸತ್, ಸಾವಿರಾರು ವರ್ಷದ ಯಾಗ ಮಾಡ್ತಾ ಇದ್ದಾರೆ ನೈಮಿಷಾರಣ್ಯದಲ್ಲಿ. ಅವರೇನು ಸಾಮಾನ್ಯರಲ್ಲ, ಶೌನಕರು ಕುಲಪತಿಗಳು ಅಂತ ಹೇಳ್ತಾರೆ ಅವರ ಬಗ್ಗೆ. ಮುಂದೆ ಹೇಳಿದ್ದಾರೆ, ಹರಿವಂಶದಲ್ಲಿ ಕೂಡ ಹೇಳ್ತಾರೆ. ಆ ಕುಲಪತಿಗಳಾದಂತಹ ಶೌನಕರು, ಸಾವಿರಾರು ಜನ ಅವರ ಶಿಷ್ಯರು, ಅವರು ಯಜ್ಞ ಮಾಡುವಾಗ ಸೂತರು ಬಂದಾಗ ತಾವು ಮಾಡುವ ಯಾಗವನ್ನ ಸಂಕೋಚ ಮಾಡಿ, ದೊಡ್ಡವರು ಬಂದಿದ್ದೀರಿ ಸುಧಾಚಾರ್ಯರೇ, ನಿಮಗೆ ಪುರಾಣಗಳಲ್ಲಿ ಒಳ್ಳೆ ಪ್ರಾವೀಣ್ಯತೆ ಇದೆ, ವೇದವ್ಯಾಸರ ಅನುಗ್ರಹದಿಂದ ನಮಗೆ ಪುರಾಣ ಹೇಳಿ ಅಂತ ಹೋಮವನ್ನ ಸಂಕೋಚ ಮಾಡಿ, 1000 ವರ್ಷದ ಯಾಗವನ್ನ ಸಂಕ್ಷೇಪ ಮಾಡಿ, ನಮಗೆ ದೇವರ ಕಥೆ ಹೇಳ್ರಿ ಅಂತ ಕೇಳ್ತಾರೆ. ಇದರಿಂದ ಏನ್ ಗೊತ್ತಾಗ್ತದೆ? ಯಜ್ಞಯಾಗಗಳನ್ನ ಮಾಡುವುದು ಅವಶ್ಯ, ಅದಕ್ಕಿಂತ ಅವಶ್ಯ ದೇವರ ಕಥಾಶ್ರವಣವನ್ನ ಮಾಡುವಂತಹದ್ದು. ಒಂದು ವೇಳೆ ಯಜ್ಞಯಾಗವೇ ಶ್ರೇಷ್ಠ ಅಂತ ಆಗಿದ್ರೆ ಆ ಶೌನಕರು ತಮ್ಮ ಆಶ್ರಮಕ್ಕೆ ಬಂದ ಸುತಾಚಾರ್ಯರಿಗೆ, ನೀವು ಇಲ್ಲೇ ಕೂಡ್ರಿ, ನಾವು ಹೋಮ ಮಾಡ್ತಾ ಇರ್ತೇವೆ, ನೋಡ್ತಾ ಕೂಡ್ರಿ ಅಂತ ಹೇಳ್ಬೇಕಿತ್ತು. ಹಾಗೆ ಮಾಡ್ಲಿಲ್ಲ ಅವರು. ತಾವು ಬರೋದು, ದೊಡ್ಡವರು ಜ್ಞಾನಿಗಳು ಬರೋದು ಬಹಳ ಕಡಿಮೆ, ಸಿಗೋದು ಕಷ್ಟ, ನಿಮ್ಮಿಂದ ನಾವು ತತ್ವಜ್ಞಾನವನ್ನ ಪಡಿಬೇಕು, ನಮಗೆ ಇದನ್ನು ಹೇಳಿಕೊಡ್ರಿ ಅಂತ ದೇವರ ಮಹಿಮೆಯನ್ನು ಹೇಳ್ರಿ ಅಂತ ಕೇಳ್ತಾರೆ. ಇದರಿಂದ ನಮಗೇನ್ ಗೊತ್ತಾಗ್ತದೆ ಅಂದ್ರೆ, ಪುರುಷಾರ್ಥಕ್ಕೆ ಪ್ರಧಾನ ಸಾಧನ ಅದು ದೇವರ ಕಥಾಶ್ರವಣ, ಜ್ಞಾನ. ಜ್ಞಾನ ಬಿಟ್ಟು ಮತ್ತೊಂದು ದಾರಿ ಇಲ್ಲ. ಮುಕ್ತಿಗೆ, ಮೋಕ್ಷಕ್ಕೆ ಜ್ಞಾನವೇ ಪ್ರಧಾನವಾದ ಸಾಧನ ಅಂತ. ಮುಂದೆ ಶೌನಕರು ಅನೇಕ ಪ್ರಶ್ನೆಗಳನ್ನ ಕೇಳಿದ್ದಾರೆ. ದೇವರನ್ನ ಸಂತೋಷ ಪಡಿಸಬೇಕಾದರೆ ಬಿಂಬರೂಪಿಯಾದ ದೇವರು ಎದರಿಂದ ಪ್ರೀತನಾಗ್ತಾನೆ, ಏನ್ ಮಾಡಿದ್ರೆ ಪ್ರೀತನಾಗ್ತಾನೆ? ಸ್ವಾಮಿ ತಾವು ಹೇಳಬೇಕು. ನಮ್ಮ ಮನುಷ್ಯರ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಮಂದಾಹ ಸುಮಂದ ಮತಯ ಮಂದಭಾಗ್ಯ ಉಪದ್ರುತಾ, ನಾನಾ ರೋಗಗಳು, ಬುದ್ಧಿ ಕಡಿಮೆ, ಬಹಳ ಕಡಿಮೆ ಅಂತಾರ. ಕಡಿಮೆ ಅಂತ ಇಷ್ಟಕ್ಕೆ ಮುಗಿಸಲಿಲ್ಲ, ಬಹಳ ಕಡಿಮೆ ಅಂತ. ದಡ್ಡ ಅಷ್ಟಕ್ಕೆ ಮುಗಿಸೋದಿಲ್ಲ, ಬಹಳ ದಡ್ಡ ಅಂತ. ಕತ್ತೆ ಅಂತ ಬೈತಿರ್ತಾರೆ, ಅಷ್ಟಕ್ಕೆ ಸಮಾಧಾನ ಆಗಿಲ್ಲ, ಹೆಸರುಗತ್ತೆ ಅಂತ. ಕತ್ತೆನೇ ಸಾಮಾನ್ಯ, ಅದು ಮಡ್ಡು, ದಡ್ಡ.
ಅದರ ಒಳಗೆ ಇನ್ನೊಂದು ಹೆಸರುಗತ್ತೆ ಅಂತ ಇರ್ತದೆ, ಇನ್ನೂ ಅದು ಮಹಾನ್ ಆ, ಮಡ್ಡದು. ಅಂತಹ ಹೆಸರುಗತ್ತೆ ಇದ್ದಂತೆ ಕಲಿಯುಗದ ಜನರು ಇರ್ತಾರೆ. ನಾವೇನ್ ಅನ್ಕೊಂಡ್ಬಿಟ್ಟಿವಿ ನಮ್ಮಂತ ಬುದ್ಧಿವಂತರೇ ಇಲ್ಲ ಅಂತ. ಅವರೆಲ್ಲರೂ ಈ ಮುಂದೆ ಬರುವಂತ ದಡ್ರು ಅವರಷ್ಟು ದಡ್ರೆ ಯಾರೂ ಇಲ್ಲ ಅಂತ ನಮ್ಮನ್ನು ಕುರಿತು ಅವತ್ತೇ ಅವರು ಹೇಳಿದವರು. ಪ್ರಾಯೇಣ ಅಲ್ಪಾಯುಷೋ ಮರ್ತ್ಯಾಹ, ಆಯುಷ್ಯ ಕಡಿಮೆ, ಬುದ್ಧಿ ಕಡಿಮೆ, ಬಹಳ ಕಡಿಮೆ, ನೂರಾರು ರೋಗಗಳು, BP, ಶುಗರು, ಮತ್ತೊಂದು ಮಗದೊಂದು, ಎಷ್ಟು ಅಂತ ಹೇಳೋದು. ಭಾಗ್ಯವೂ ಇಲ್ಲ, ಮಂದ ಭಾಗ್ಯ. ಇಷ್ಟಿದ್ದಾಗ ನಾವು 1000 ವರ್ಷ ಬದುಕ್ತೀವಿ ಅಂತ ಆಲೋಚನೆ ಮಾಡ್ಲಿಕ್ಕೆ ಆಗ್ತದ? ಅಥವಾ ಸಾವಿರಾರು ಎಲ್ಲಾ ವಿಷಯ ತಿಳ್ಕೊಳ್ತೇವೆ ಅಂತ ಆಗ್ಲಿಕ್ಕೆ ಸಾಧ್ಯನ? 18 ಪುರಾಣ, ಅನಂತ ವೇದ, ಪುರಾಣಗಳು, ಇತಿಹಾಸಗಳು, ಮಹಾಭಾರತ, ರಾಮಾಯಣ ಎಲ್ಲಾ ಓದಿ ಮುಗಿಸ್ತೇವೆ ಅಂತ ಅಲ್ಲಿಕ್ಕಾಗ್ತದ ಹೇಳಿ ನೋಡೋಣ. ಇರೋದು ಅಲ್ಪ ಬುದ್ಧಿ, ಅಲ್ಪ ಆಯುಷ್ಯ, ಅಲ್ಪ ಭಾಗ್ಯ, ಅವಕಾಶ. ಇಂಥದ್ರಲ್ಲಿ ಏನ್ ಮಾಡ್ಲಿಕ್ಕಾಗ್ತದೆ? ಅಪ್ಪನ ಪೆಟ್ಟಿಗೆ ಒಂದು, ತನ್ನ ಪೆಟ್ಟಿಗೆ ಒಂದು ಅಂತ ಎರಡಿದ್ರೆ ಅಪ್ಪನ ಪೆಟ್ಟಿಗೆ ಕಟ್ಟೆ ಇಟ್ಬಿಟ್ಟಿರ್ತಾನ, ತೆಗಿಯೋದೇ ಇಲ್ಲ ಅದನ್ನ. ಟೈಮೇ ಇಲ್ರಿ, ಎಲ್ಲಿದೆ ಟೈಮ್ ಅಂತ. ಟೈಮೇ ಇಲ್ಲ ನಮಗೆ, ಅಷ್ಟು ಕಡಿಮೆ ಅವಕಾಶ. ಇನ್ನೇನ್ ಭಾಗವತ ಎಲ್ಲಾ ಪುರಾಣ ಕೇಳೋದು, ಎಲ್ಲ ವಿಚಾರಗಳಲ್ಲಿ ಕೇಳೋದು ಸಾಧ್ಯ ಇಲ್ಲ. ಅದಕ್ಕೆ ಸಾರ ಯಾವುದು ಅದನ್ನ ನಮಗೆ ಎತ್ತಿ ಹೇಳಿದೆ. ಸಾರಂ ಯತ್ ಸಾರಂ ಸಮುದ್ರತ್ಯ ಮನೀಷಯ, ಎಲ್ಲದರ ಸಾರವನ್ನು ನಮಗೆ ತಿಳಿಸಬೇಕು ಕೇಳಿಕೊಳ್ತಾರೆ. ಬಿಂಬರೂಪಿಯಾದ ಪರಮಾತ್ಮನ ಪ್ರಸನ್ನತೆಗೆ ಮಾಡಬೇಕಾದಂತಹ ಕಾರ್ಯವನ್ನು ತಿಳಿಸ್ರಿ. ಬೇರೆ ಬೇರೆ ರೀತಿಯ ಭಗವಂತನ ಅವತಾರಗಳನ್ನು ನಮಗೆ ತಿಳಿಸ್ರಿ. ಕೃಷ್ಣನಾಗಿ ದೇವರ ಮಹಿಮೆ ಅದನ್ನ ತಿಳಿಸಬೇಕು. ಕೃಷ್ಣದೇವರು ಪರಂಧಾಮಕ್ಕೆ ಹೋದ ಮೇಲೆ ಧರ್ಮದ ರಕ್ಷಣಾ ಜವಾಬ್ದಾರಿಯನ್ನ ಯಾರು ತೆಗೆದುಕೊಂಡ್ರು, ಇತ್ಯಾದಿ ಇತ್ಯಾದಿ ಅನೇಕ ಪ್ರಶ್ನೆಗಳನ್ನ ಶೌನಕರು ಮಾಡಿದಾಗ ಸುತಾಚಾರ್ಯರಂತಾರೆ, ಒಳ್ಳೆ ವಿಷಯ ಕೇಳಿದಿರಿ, ಬಹಳ ಸಂತೋಷ. ನಾವು ಇದಕ್ಕೆ ಹೇಳ್ತೇವೆ, ಗುರುಗಳನ್ನ ಮೊದಲು ಸ್ಮರಣೆ ಮಾಡೋಣ ಅಂತ. ತಮ್ಮ ಗುರುಗಳು, ತಮಗೆ ಭಾಗವತ ಹೇಳಿದವರು ಶುಕಾಚಾರ್ಯರು, ಆ ಗುರುಗಳಾದ ಶುಕರನ್ನ ಸ್ಮರಣೆ ಮಾಡುತ್ತಾರೆ. ಶುಕ, ಶುಕ ಅಂತಂದ್ರೆ ಶೂ ಅಂತಂದ್ರೆ ಆಶು ಅಂತ ಅರ್ಥ. ಕ ಅಂತಂದ್ರೆ ಸುಖ ಅಂತ ಅರ್ಥ. ಆಶು ಬೇಗನೆ, ಕ ಅಂದ್ರೆ ಸುಖ. ಬೇಗನೆ ಸುಖವಾಗುವ ರೀತಿಯಲ್ಲಿ ಪ್ರವಚನ ಮಾಡ್ತಾ ಇದ್ರು ಅನ್ನುವುದಕ್ಕಾಗಿ ಅವರಿಗೆ ಶುಕ ಅಂತ ಕರೀತಾ ಇದ್ರು ಅಂತ. ಶುಕ ಅಂತ ಹೆಸರಿದ್ದೇ ಇತ್ತು, ಅದು ಅರ್ಥ ಪೂರ್ಣವಾಗಿತ್ತು, ಸಾರ್ಥಕವಾದ ಹೆಸರಾಗಿತ್ತು ಅಂತ. ಯಾರ ಪ್ರವಚನ ಕೇಳ್ತಾ ಇದ್ರೆ ಬೇಗ ಆನಂದ ಆಗ್ತದೋ ಅವರು ಶುಕಾಚಾರ್ಯರು ಅಂತ. ನಮ್ದು ಕೇಳ್ತಾ ಇದ್ರೆ ಬೇಗ ನಿದ್ದೆ ಬಂದ್ಬಿಡುತ್ತದೆ, ಹಾಗಾಗಿ ನಾವು ಶುಕಾಚಾರ್ಯರು, ಆನಂದ ಆಗಿಬಿಡ್ತದೆ. ಹಂಗೆಲ್ಲ ಅರ್ಥ ಅಲ್ಲ. ಕೇಳ್ತಾ ಇರುವಾಗಲೇ ವಿಶೇಷವಾದ ಜ್ಞಾನ ಆಗಿ ಆನಂದ ಉದ್ರೇಕ ಆಗ್ಬೇಕು. ಆ ಆನಂದ ಉದ್ರೇಕವಾಗುವ ರೀತಿಯಲ್ಲಿ ಪ್ರವಚನವನ್ನ ಮಾಡ್ತಾ ಇದ್ರು ಮಹಾನುಭಾವರು ಶುಕಾಚಾರ್ಯರು. ಇಂತಹ ಗುರುಗಳು ಶುಕಾಚಾರ್ಯರು ವೇದವ್ಯಾಸ ದೇವರ ಮಕ್ಕಳು, ಪರಮ ವಿರಕ್ತರು. ವೈರಾಗ್ಯದಿಂದ ಮನೆಯನ್ನು ಬಿಟ್ಟು ಹೊರಟಂತಹ ವ್ಯಕ್ತಿ, ಸನ್ಯಾಸಿ ಎಂದು ಹೊರಟವರು, ಮಗನೇ ಅಂತ ವೇದವ್ಯಾಸ ದೇವರಿಂದ ಕರೆಸಿಕೊಂಡಂತಹ ಭಾಗ್ಯವಂತರು, ಸಾಕ್ಷಾತ್ ಮಹಾರುದ್ರ ದೇವರ ಅವತಾರಭೂತರು, ಸ್ವಯಂ ವಾಯುದೇವರ ಆವೇಶಕ್ಕೆ ಒಳಗಾದವರು ಗುರುಗಳು. ವ್ಯಾಸಸೋ ನಮ್ಮ ಉಪಯಾಮಿ. ಆ ವೇದವ್ಯಾಸ ದೇವರ ಮಕ್ಕಳನ್ನ ನಾನು ಸ್ಮರಣೆಯನ್ನ ಮಾಡುತ್ತೇನೆ ಅಂತ ಗುರುಗಳನ್ನ ಸ್ಮರಣೆ ಮಾಡುತ್ತಾರೆ.